ಯಪ್ಪ ಏಪ್ಪ ಏನಾದ ಮಮ್ಮ ಏನ್ ಇವತ್ತ ಶಾಲಿಂದ ದೌಡ್ ಬಂದ್ಬಿಟ್ಟಿ. ಇವತ್ತ ಶನಿವಾರ ಗೊತ್ತನ, ಅದಕ್ಕೆ ದೌಡ್ ಬಂದನಿ. ಹೌದನ ಇವತ್ತು ಶನಿವಾರನ? ನಿಮ್ಮವ್ವ ನಂಗೆ ಹೇಳಲೇ ಇಲ್ಲ ನೋಡಿ ಇವತ್ತು ಶನಿವಾರ ಅಂತ ಹೇಳಿ. ಯಾಕ ಯಾಕೆ ಹೇಳ್ಬೇಕಾಗಿತ್ತು? ಇವತ್ತು ಶನಿವಾರ ಅಂತ ಹೇಳಿದ್ರೆ ಏನ್ ಮಾಡೋನಿದ್ದಿ ನೀನು? ಏನಿಲ್ಲ, ನಾಳೆ ಬಾರ್ ಎಲ್ಲ ಬಂದ್ ಆಕವಲ್ಲ, ಅದಕ್ಕೆ ಇವತ್ತ 2 ಕ್ವಾರ್ಟರು ಎಕ್ಸ್ಟ್ರಾ ತಂದು ಇಟ್ಕೊಳ್ಳೋಣ ಅಂತ. ಥೂ, ನಿನ್ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ್ಲಿ. ಮನ್ಯಾಗ ನೋಡಿದ್ರೆ ಅಲ್ಲಿ ಏನೇನು ರೇಷನ್ ಇಲ್ಲ, ಇನ್ನೊಂದು ವಾರಕ್ಕೆ ಹಬ್ಬ ಬಂತು. ನೀ ನೋಡಿದ್ರೆ ಕುಡ್ದು ಮಕ್ಕಂತಿದಿ. ಹುಡುಗರು ಶಾಲೆ ಫೀಸ್ ಕಟ್ಟಿಲ್ಲ, ಇನ್ನೂ ಅರ್ಧ ಕಟ್ಟೋದೈತಿ. ಅಲ್ಲಿ ನೋಡಿದ್ರೆ ದಿನ ಶಾಲ್ಯಾಗ ಹುಡುಗರ್ನ ಹೇಳಿ ಕಳಿಸ್ತಾರ. ನೀ ನೋಡಿದ್ರೆ ಹಿಂಗೆ ಮಾಡಾಕತ್ತಿ. ನಿನ್ನ ಏನು ತೊಗೊಂಡೋಗಿ ಎಲ್ಲಿ ತೊಗೊಂಡೋಗಿ ಬೆಂಕಿ ಹಚ್ಬೇಕಣ್ಣ ನಿನಗೆ? ಯವ್ವ, ನಾ ಫಸ್ಟ್ ಹೇಳೋದು ಕೇಳಿದೆ. ನಾ ಸಾಲಿಂದ ಏನೋ ಸುದ್ದಿ ತಗೊಂಬಂದೇನಿ. ನಾನು ಇನ್ನು ಮೇಲೆ ಶಾಲೆಗೆ ಹೋಗಂಗಿಲ್ಲ. ನೀನು ಫೀಸ್ ಗೀಸ್ ಎಲ್ಲ ಕಟ್ಟಕ್ಕೆ ಹೋಗ್ಬೇಡ. ಬಾ 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 ಚಲೋ ಆತು ಬಿಡು. ನನಗೂ ಪಾರ್ಟ್ನರ್ ಯಾರೂ ಇರಲಿಲ್ಲ, ಶಾಲಿಗೆ ಹೋಗಂಗಿಲ್ಲ ನನ್ನ ಮಗನ. ಚಲೋ ಹೇಳಿದ್ ಬಿಡು, ಚಲೋ ಸುದ್ದಿ ತಂದಿ. ನನ್ನ ಜೊತೆಗೆ ಪಾರ್ಟ್ನರ್ ಚಲೋ ಆತ್ ನೀನು. ಕುತ್ಗಳ ನಿನ್ನ ಮಾರ ಮಣ್ಣಾಗ ಗಡದ್ಲಿ ಕುತ್ಗ. ಏನು ಹಂಗ ಹುಡುಗ ಶಾಲಿಗೆ ಹೋಗಂಗಿಲ್ಲ ಅಂದ್ರೆ ಯಾಕೆ ಹೋಗಂಗಿಲ್ಲ ಏನಪ್ಪ ಅಂತ ಕೇಳ್ಬೇಕು. ಅದನ್ನ ಬಿಟ್ಟು ಪಾರ್ಟ್ನರ್ ಚಲೋ ಆತಂತಿಲ್ಲ, ನಿನ್ನ ಬಾಯಿಗಿಟ್ಟು ಮಣ್ಣು ಹಾಕ್ಲಿ. ಆತ ನಿನ್ ಹಣೆ ಬರ, ನಾನು ಖುಷಿಗೆ ಮಣ್ಣು ಹಾಕಿ ಆತ. ನಿಂದ ಅಷ್ಟ ಕತಿ. ಹೇಳಪ್ಪ ಪುಣ್ಯಾತ್ಮ, ಯಾಕೆ ಶಾಲಿಗೆ ಹೋಗಂಗಿಲ್ಲ ಹೇಳು. ಅದು ಯವ್ವ ಅದು ಬೋಸಿಡಿಕೆ ಅದು ಅಲ್ಲ ಇದು ಅಲ್ಲ. ಏನಾತ ಹೇಳು. ಶಾಲೆಗೆ ಹೊಡೆದ್ರ ನಿನ್ನ ಮೇಡಮ್ ಏನ್ರ ಬೈದ್ಲನ? ಎಕ್ಸಾಮ್ನಾಗ ಮಾರ್ಕ್ಸ್ ಏನ್ರ ಕಮ್ಮಿ ತಂದೇನು? ಏನಾತು? ಯಾಕೆ ಹೋಗುವಲ್ಲಿ ಶಾಲಿಗೆ? ನಿಂಗೆ ಯಾಕೆ ಹೇಳಿ? ಅಪ್ಪಂಗೆ ಹೇಳ್ತೀನಿ. ಅಪ್ಪನ ಪ್ರೀತಿಯಿಂದ ಕೇಳ್ತಾರ, ನೀ ಬರೀ ಬೈತಿದಿ. ಏನು ಗೊತ್ತೇನಪ್ಪ, ಒಬ್ಬೊಬ್ರು ಒಂದೊಂದು ನಮನಿ ಕಲಿಸ್ತಾರ ಟೀಚರ್ಸ್ಗಳು. ಒಬ್ರಿಗೊಬ್ರಿಗೆ ತಾಳೆಲ್ಲ ತೊಂತಿಲ್ಲ. ಏನು ಹೇಳ್ತಾರ ಗೊತ್ತನು? ಆ ಸೆಲ್ ಅಂತ ಐತಲ್ಲ, ಆ ಸೆಲ್ಲಿಗೆ ಬಯಾಲಜಿ ಟೀಚರ್ ಏನಂತಾಳ ಜೀವಕೋಶ ಅಂತಾಳ. ಅದು ಫಿಸಿಕ್ಸ್ ಮೇಡಮ್ ಏನಂತಾಳ ಬ್ಯಾಟ್ರಿ ಅಂತಾಳ. ಅದು ಹಿಸ್ಟ್ರಿ ಸರ್ ಜೈಲು ಅಂತಾರ. ಅದ ಸೆಲ್ಲಿಗೆ ಎಲೆಕ್ಟ್ರಾನಿಕ್ ಸರ್ ಬಂದು ಮೊಬೈಲು ಅಂತಾರ. ಹಿಂಗೆ ಒಬ್ರಿಗೆ ತಾಳೆಲ್ಲ ತಂತಿಲ್ಲ. ಮತ್ತು ಹಿಂಗಿಂಥ ಸಾಲ್ಯಾಗ ನಾ ಕಲ್ತು ಏನು ಉಳ್ಳಾಗಡ್ಡಿ ಸಿಪ್ಪಿತ್ತು ಸುಲಿಲೇನು? ಅದಕ್ಕೆ ನಾ ಸಾಲಿಗೆ ಹೋಗಂಗಿಲ್ಲ. ಲೇ ಗಡ್ಡ ಸಿಕ್ಕಾಮಣಿ ಅಂತಂದು ಯಾ ಟೀಚರು ಹೆಂಗೆ ಕಲಿಸ್ತಾರ ಹಂಗೆ ಕಲಿತು ಸೀದಾ ಮನೆಗೆ ಬಾ. ಈಗ ನಿಮ್ಮಪ್ಪ ಕೈಯಾಗ ಬಾಟ್ಲಿ ಹೆಂಗೆ ಹಿಡ್ಕೊಂಡು ಕುಂತಾನ ನೋಡು. ಸಾಲಿ ಬಿಟ್ರೆ ನೀನು ಹಂಗೆ ಹಿಡ್ಕೊಂಡು ಕುಂತ್ಕೋಬೇಕಾಕತಿ. ಪಾರ್ಟ್ನರ್ಶಿಪ್ಪಿಗೆ ಕರಿತಾನೆ ನಿಮ್ಮಪ್ಪ. ಈಗಲೇ ವ್ಯವಹಾರದಾಗ ಅಲ್ಪ, ಅದು ಬಿಸ್ನೆಸ್ ಮಾಡಕತ್ತಿಲ್ಲ ನಿಮ್ಮಪ್ಪ. ಕುಡಿಯಾಕೆ ಪಾರ್ಟ್ನರ್ಶಿಪ್ಪಿಗೆ ಕರಿತಾನ. ನಡಿ ಒಳಗೆ ಹೋಗ. ಯವ್ವ, ನೀನು ಬೇಕಿ ಬರೀ ಎಲ್ಲದ್ರಾಗೂ ಅಡ್ಡಗಾಲ್ ಹಾಕಿ ಅಂತಾನೆ ಇರ್ತಿ ನೋಡು. ಹಂಗಲ್ಲ ಜಯ್ಯ, ಕುಡಿಯೋ ರುಚಿ ನಿನಗೇನು ಗೊತ್ತೈತಿ? ನೀನು ಒಂದು ಸಿಪ್ ಕುಡಿದು ನೋಡು, ಗೊತ್ತಾಕತಿ. ಬರೀ ಬೈತಾ ಇರ್ತಿ ಯಾವಾಗ ನೋಡು. ಬಾಯ್ ಮುಚ್ಕೊಂಡು ಕುಡಿದು ಎದ್ದು ಒಳಗೆ ನಡಿ. ಇಲ್ಲ ಅಂದ್ರೆ ಮುಸ್ರಿ ಹೆಂಗೆ ತಿಕ್ಕಾಕತ್ತ ನೋಡಿದೇನ? ಈಗ ಹಂಗೆ ತಿಕ್ಕಿ ಬಿಡ್ತಾನೆ ನಿನ್ನು. ನಾನು ಕುಡಿಬೇಕಂತ ನಾನು ಭಾಳ ತಾತೇನ ತಮ್ಮ ಬಂದು? ಪರಿಮಳ ಭಾಳ ತಾತನವ. ಕಲ್ಯಾಣಿ ನೀನು ಬಂದ್ಬಿಟ್ಟಿ. ಭರ್ಜರಿ ಐತ್ ಬಿಡುವ. ಇಲ್ಲಿ ಬಿಡಪ್ಪ, ಈಗ ಬಂದ್ಬಿಟ್ಟು ಈಗಷ್ಟ ಬಂದೆ. ನಾವು ಭಾಳತ್ತಾಗಲಿಲ್ಲ. ಟಿಕೆಟ್ ತೆಗ್ಸೀನಿ, ಪರಿಮಳನ ಕಾಯಕ್ಕೆ ಕೊಟ್ಟನಿ. ಅಕ್ಕೇತ್ರದವು ಹೋಗ್ಬರ್ರಿ. ಹಂಗಾರ ಟ್ರೈನ್ ಬಂದು ನಿಂತತಿ. ಮತ್ತೆ ಭಾಳ ನಿಲ್ಲಂಗಿಲ್ಲ, 5 ನಿಮಿಷ ನಿಲ್ತತಿ. ಹೌದನ? ಚಲೋ ಆತ್ ಬಿಡಿ, ಟಿಕೆಟ್ ತೆಗಿಸಿ ಕೊಟ್ಟಿದ್ದಕ್ಕೆ ಕೈಯಾಗ. ಮತ್ತು ರಿಸರ್ವೇಷನ್ ಮಾಡ್ಸೇನು? ಹ್ಞೂನ್ಪ, ರಿಸರ್ವೇಷನ್ ಮಾಡ್ಸೀನಿ. 2 ಕಡೆದು ರಿಸರ್ವೇಷನ್ ಮಾಡ್ಸೀನಿ ನೋಡು. ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ಬರಾಕ ಒಟ್ಟು 6 ಟಿಕೆಟ್. ನೀ ಯಾಕೆ ಆ ಕಡೆಯಿಂದ ಬರೋದನ್ನು ಟಿಕೆಟ್ನ ಬುಕ್ ಮಾಡಿಸಿದಿ? ನಾ ಮಾಡ್ಕೊಂತಿದ್ದೆ. ನಾನು ಸಣ್ಣ ಹುಡುಗನ ಹಂಗಲ್ಪ. ನೀವು ಇಬ್ಬರನ್ನೂ ಕರ್ಕೊಂಡು ಹೋಗಿ ಬಂದು ಟಿಕೆಟ್ ತಕ್ಕೊಂಡು ಭಾಳ ಕಷ್ಟ ಆಕತ್ತಲ್ಲ, ಅದಕ್ಕೆ ನಾನು ತೆಗಿಸ್ಬಿಟ್ಟೇನಿ. ಬರೋವಾಗ ಟ್ರೈನ್ ಹಿಡ್ಕೊಂಡು ರಿಸರ್ವೇಷನ್ ಸೀಟ್ ಎಲ್ಲ ನಂಬರ್ ಇರ್ತಾವ, ಅದ್ರಾಗ ಕುಂತ್ಕೊಂಡು ಬಂದ್ಬಿಟ್ರೆ ಅದು ಸಾಕು. ಆಮೇಲೆ ಕಮಲಾ, ನೀನು ಅಪ್ಪಂಗ ಭಾಳ ಕಾಟ ಕೊಡ್ಬೇಡ. ಸುಮ್ಮನೆ ಹೋಗಿ ಸುಮ್ಮನೆ ಬರ್ಬೇಕು ನೋಡ. ಮತ್ತು ಕಿವಿಗೆ ಹಾಕೋ ಮಷಿನ್ ಇಟ್ಕೊಂಡು ಇಲ್ಲ ನೀನು. ಮೊದ್ಲೇ ಕಿವಿ ಕೇಳ್ಸಂಗಿಲ್ಲ ಏನಿಲ್ಲ. ಬಾಯಿ ಮುಚ್ಕೊಂಡು ನಿತ್ಕೊಳ್ಳಲೆ. ಎಲ್ಲ ಇಟ್ಕೊಂಡ ಬಂದಾಳ. ಏನು ಒಂದೊಂದ ಕೇಳ್ತಾನೆ. ಎಲ್ಲ ನೀ ರೆಡಿ ಮಾಡ್ಕೊಡ್ತಿದ್ದೆ ಜನಕ್ಕಿಗೆ. ಮಾಡ್ಕೊಂಬಂದಾಳ. ತಗೋ ನಡಿ ನೀ ಹೋಗಿ ನಾವು ಹೋಕ್ಕವಿ. ಅಲ್ಪ ಟ್ರೈನ್ ಬಿಡೋವರೆಗೂ ನಾನು ನಿತ್ಕೊಂತಂತಗ. ನೀ ಹೊಕ್ಕಿಯೇ ನಿಲ್ಲ ಈಗ. ಆತ ಹೊಕ್ಕಂತಗೋ. ಅವು ಒಂದು ಯಾವಾಗ ನೋಡು ಕಬಾಬ್ನಿ ಹಡ್ಡಿ ಅನ್ನಂಗ ಯಾವಾಗ ನೋಡು ಹಂಗೆ ಎಲ್ಲರೂ ಹೊಂಟಾಗ ನಡು ಹಾಕಿದ್ದ ಇರ್ತೈತಿ.
ಒಂದು ದೌಡು ಬರೋದರ ಇರ್ತೈತಿ, ಇಲ್ಲ ಒಂದು ಹೊಲಕ್ಕೆ ಹೋಗೋದರ ಇರ್ತೈತಿ. ಹೊಲ ಅಂದ ತಕ್ಷಣ ನೆನಪಾತ. ಹೌದು, ಮತ್ತು ಅಡಿಕೆ ಕೊಯ್ಯಕ್ಕೆ ಬಂದಾರಂತ ತೋಟಕ್ಕೆ, ಆರ್ಸಕ್ಕೂ ಬಂದಾರ ಹೆಣ್ಣಾಳು. ಬಡಾನ ಹೋಗಿ ನೀನು. ಅದೇನಪ್ಪ ಇಷ್ಟು ದೌಡ್ ಬಂದ್ಬಿಟ್ರನ್ನ ಅವ್ರು? ನಾನು ಗುತ್ತಿಗೆ ಕೊಟ್ಟಾನ ಅವ್ರಿಗೆ, ಯಾಕಂದ್ರೆ ನಿಮ್ಮನ್ನ ನಂಬಿಕೆ ಕೆಲಸ ಮಾಡೋಕ್ಕಾಗೋದಿಲ್ಲ ನೋಡು, ಅದಕ್ಕೆ ಗುತ್ತಿಗೆ ಕೊಟ್ಟಾನಿ. ಎಲ್ಲ ಬೆಳಗಿಂದ ಸಂಜೆ ಅನ್ನೋದ್ರಾಗ ಅಷ್ಟು ಮುಗಿದು ಅವರು ಆರಿಸಿ ತುಂಬಿ ಹಸಿ ಅಡಿಕೆ ಬೇರೆ ಕೆಂಪು ಅಡಿಕೆ ಬೇರೆ ಮಾಡಿ ತಗೊಂಡು ಹೋಗಾರ. ರೊಕ್ಕನೂ ನನ್ನ ಅಕೌಂಟಿಗೆ ಹಾಕ್ತಾರ. ನೀನು ತೂಕ ಒಂದು ಬರ್ಕೊಂಡ್ರೆ ಆತ ಅಷ್ಟೆ. ಆತು ತಗೊಳಪ್ಪ, ಆತು, ಹಂಗ ಮಾಡ್ತೇನೆ. ಹಂಗಾರೆ ರೆಡಿ, ನೀ ಹೊಟ್ಟಾತು. ಆತ್ಮ ಹಂಗಾರ ಹೋಗ್ಬರ್ತೇನೆ ನಾನು. ಮಡಾನ ಹೋಗಿ ಬರ್ರಿ. ಹುಷಾರಾಗಿ ಹೋಗ್ಬರ್ರಿ, ಹುಷಾರಾಗ. ಪರಿಮಳ ಹುಷಾರಿ ನೋಡ, ಹುಷಾರಿ. ಮತ್ತ ಪರಿಮಳ ನನ್ಗೆ ಹೇಳ್ತಿ ಹುಷಾರಾಗಿ ಹೋಗಾ. ಲೇ ದೋಸ್ತ ಬಾರ್ಲಿ, ಪಾನಿಪುರಿ ತಿನ್ನ, ಮಸಾಲ ಪುರಿ, ಗೋಬಿ ಭಾಳ ಟೇಸ್ಟಿ ಆಗೈತಿ. ಬಾರ್ಲಿ ಇವತ್ತು. ಹಂಗಲ್ಲ ನೀ ನಕ್ರ ನೀನು ನಾನು ನೋಡಿ ತಮಾಷೆ ಮಾಡ್ತೀಯಲ್ಲ. ನಾನು ನಿನ್ನ ನೋಡಿ ಯಾಕೆ ತಮಾಷೆ ಮಾಡಲೆ? ನೀನೊಬ್ಬನ, ನಾನು ಪಾನಿಪುರಿ ಮಸಾಲ ಪುರಿ ತಿನ್ಬಾ ಗೋಬಿ ತಿನ್ಬಾ ಅಂತ ಕರೆದೆ. ಅದನ್ನ ಬಿಟ್ಟು ನೀನು ಹೇ 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 ಅಂದ್ರೆ ಇಲ್ಪ. ನಮ್ಮವ್ವ ಮನ್ಯಾಗ ಬಿಸ್ಕೆಟ್ ತಂದಿಟ್ಟಿರ್ತಾಳ. ನನ್ನ ಅದನ್ನ ತಿನ್ನೋದು ನಾನು. ಹೌದನ್ಲೇ ಮರಿಯ, ಎಂಥ ಬಿಸ್ಕೆಟ್ಲಿ ಅವು? ಅಯ್ಯೋ ಅಷ್ಟು ರುಚಿ ಇರ್ತಾವ? ಗೋಬಿ ಪಾನಿಪುರಿ ಮಸಾಲ ಪುರಿಗಿಂತ ರುಚಿನಾ? ಅದೆಷ್ಟು ರುಚಿ ಇರ್ತೈತಿ, ಎಷ್ಟು ಶಕ್ತಿ ಬರ್ತೈತಿ ಗೊತ್ತನೋ ಅದನ್ನು ತಿಂದ್ರೆ. ನಮ್ಮನೆ ನಾಯಿ ಅಂತರೂ ಆ ಬಿಸ್ಕೆಟ್ ತಿಂದು ಹಂಗೆ ಕೊಬ್ಬಿ ಗೂಳಿ ಇದ್ದಂಗೆ ಆಗೈತಿ. ಅದಕ್ಕೆ ನಾನು ನಮ್ಮನೆ ನಾಯಿ ಇಬ್ಬರು ಒಂದೇ ಥರ ಬಿಸ್ಕೆಟ್ ತಿಂತೇವೆ. ನಮ್ಮವ್ವ ಇಬ್ಬರಿಗೂ ಸೇರಿ ಒಂದೇ ಪ್ಯಾಕೆಟ್ ತರ್ತಾಳ ಗೊತ್ತನು? ಯಾಕ್ಲೇ ನಿಮ್ಮವ್ವ ಅಷ್ಟು ಕಂಜೂಸನ? ಬೇರೆ ಬೇರೆ ಪ್ಯಾಕೆಟ್ ತಂದ್ರೆ ಬೇಡ ಅಂತತನ? ನಮ್ಮವ್ವ ನಿನ್ನ ಅರ್ಥನ ಮಾಡ್ಕೊಂಡಿಲ್ಲ. ಅಕ್ಕಿ ಕಂಜೂಸ್ ಅಲ್ಲ ಮರ್ಯ. ನಾಯಿನ್ನು ನನ್ನ ಇಬ್ರು ತನ್ನ ಮಕ್ಕಳ ಥರ ನೋಡ್ಕೊಂತಾಳ. ಇಬ್ಬರಿಗೂ ಒಟ್ಟ ಭೇದ ಭಾವ ಮಾಡಂಗಿಲ್ಲ. ಅದಕ್ಕಾಗಿ ಇಬ್ಬರಿಗೂ ಒಂದೇ ಥರದ ಬಿಸ್ಕೆಟ್ನ ದೊಡ್ಡ ಪ್ಯಾಕೆಟ್ ತಗೊಂಡ್ ಬರ್ತಾ ಗೊತ್ತನು? ಹೋ ಹೌದನು? ಆಮೇಲೆ ನಾಯಿಗೆ ಬಿಸ್ಕೆಟ್ ನೀ ಹಾಕ್ತಿಯಲ್ಲ, ಅದ ತಟ್ಟ್ಯಾಗ ನೀನು ತಿಂತೀಯೋ ಬೇರೆ ತಿಂತೀಯ? ಯಾಕಂದ್ರೆ ನೀವು ಭೇದ ಭಾವ ಮಾಡಂಗಿಲ್ಲಲ್ಲ, ಅದಕ್ಕಂದೆ. ಕರೆಕ್ಟ್ ಪ್ರಶ್ನೆ ಕೇಳಿದಿ ನೋಡು ನೀನು. ನಾನು ಒಟ್ಟ ಮನ್ಯಾಗ ನಾವು ಭೇದ ಭಾವ ಮಾಡಂಗಿಲ್ಲ. ಏನು ಮಾಡ್ತಾನೆ ಗೊತ್ತಾನ? 2 ಬಿಸ್ಕೆಟ್ ನಾ ಕೈಯಾಗ ಹಿಡ್ಕಂತಾನೆ, 2 ಬಿಸ್ಕೆಟ್ ಅದ್ರ ಬಾಯಿಗೆ ಹಾಕ್ತಾನೆ. ಇಷ್ಟ ನಾವು ಹಿಂಗೆ ತಿನ್ನೋದು, ತಟ್ಟಿ ಗಿಟ್ಟಿಗೆಲ್ಲ ಹಾಕಂಗಿಲ್ಲ ಅದಕ್ಕೆ. ಓಹೋ ಚಲೋ ಆತು ಬಿಡು, ಚಲೋ ಆತು. ಆತ್ಪ ಮರ್ಯ, ನಾನು ಮನೆಗೆ ಹೋಗ್ತಾನೆ. ನಮ್ಮವ್ವ ಕಾಯ್ತಿರ್ತಾಳ. ನಾಯಿಗೆ ಬೇರೆ ಬಿಸ್ಕೆಟ್ ಹಾಕ್ಬೇಕು, ನಾನು ಬೇರೆ ಹಸಿವಾಗೈತಿ, ನನಗೂ ಬಿಸ್ಕೆಟ್ ತಿನ್ಬೇಕು. ನನಗೆ ಭಾಳ ಹೊಟ್ಟೆ ಹಚ್ಬಿಟ್ರೆ ತಡೆಯೋದಾಗೋದಿಲ್ಲ. ನಾ ಮನೆಗೆ ಹೋಗ್ತಾನೆ. ನೋಡಿದ್ಯಾ ವೀಕ್ಷಕರ, ಹೆಂಗೆಂತವ್ರು ಸಿಗ್ತಾರ ನನಗೆ ದೋಸ್ತರಾಗಿ. ಅಯ್ಯೋ ಇವಂದು ಒಂದು ಜನ್ಮ. ಅಯ್ಯಪ್ಪ ದೇವ್ರೆ, ಇಂಥವ್ರ ಜೊತೆ ಜೀವನ ಮಾಡೋದು ಭಾಳ ಕಷ್ಟ ಐತಿ. ಅಯ್ಯಪ್ಪ, ಇವನ್ನ ದೋಸ್ತ್ ಮಾಡ್ಕೆಲ್ಲಾರದ್ದ ಒಳ್ಳೇದಾತು ನಾನು. ಆಮೇಲೆ ವೀಕ್ಷಕರ, ನಮ್ಮ ವಿಡಿಯೋ ಎಲ್ಲರೂ ನೋಡಕತ್ತೀರ, ದಯಮಾಡಿ ವಿಡಿಯೋ ನೋಡಿದ್ರೆಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ಏನಾದರೂ ಮಿಸ್ಟೇಕ್ ಆಗಿದ್ದರೆ ಸರಿ ಮಾಡ್ಕೊತೀನಿ. ಎಲ್ಲರಿಗೂ ಧನ್ಯವಾದಗಳು.